ಕಡೆಗೂ ಗೆದ್ದು ಬಿಟ್ರು ವಿಜಯ್. ಇನ್ಮೇಲೆ ಶುರು ಗಿಲ್ಲಿ ಆಡಳಿತ. ಚಿನ್ನ, ಗ್ಯಾಸ್ ಎಲ್ಲವನ್ನ ಕೊಡ್ತಾರ ದಳಪತಿ. ಸ್ನೇಹಿತರೆ, ತಮಿಳುನಾಡಿನ ರಾಜಕಾರಣದಲ್ಲಿ ಇಷ್ಟು ದಿನ ನಡೀತಾ ಇದ್ದ ಮೆಗಾ ಸೀರಿಯಲ್ ಎಂಡ್ ಆಗಿದೆ. 108 ಸ್ಥಾನ ಗೆದ್ದು ಮ್ಯಾಜಿಕ್ ನಂಬರ್ ಇಲ್ಲದೆ ಒದ್ದಾಡ್ತಿದ್ದ ವಿಜಯ್ ಕಡೆಗೂ ಮಿತ್ರರನ್ನ ಒಟ್ಟು ಮಾಡುವಲ್ಲಿ ಸಫಲರಾಗಿದ್ದಾರೆ. ಬಹುಮತ ಇಲ್ಲ ಅಂತ ರಾಜ್ಯಪಾಲರು ರೀಟೇಕ್ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಏನೇನು ವಿಜಯ್ ಪಾರ್ಟಿಯ ಎಲ್ಲ ಶಾಸಕರು ರಾಜೀನಾಮೆ ಕೊಟ್ಬಿಡ್ತಾರೆ, DMK ಅಣ್ಣಾ DMK ಇಬ್ಬರೇ ಸರ್ಕಾರ ಮಾಡ್ತಾರೆ ಅಂತೆಲ್ಲ ಕೆಲವರು ಚರ್ಚೆ ಮಾಡ್ತಾ ಇದ್ರು. ಆದರೂ ಛಲ ಬಿಡದ ವಿಜಯ್ ಫೈನಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರ ಬೆಂಬಲ ಪಡೆಯುವಲ್ಲಿ ಸಕ್ಸಸ್ ಕಂಡಿದ್ದಾರೆ. 50 ವರ್ಷಗಳ ದ್ರವಿಡ ಪಕ್ಷಗಳ ಆಡಳಿತ ಈ ರೀತಿ ಎಂಡ್ ಆಗಿದೆ. ಹಾಗಿದ್ರೆ ವಿಜಯ್ ಕಡೆ ಕ್ಷಣದಲ್ಲಿ ಮಾಡಿದ್ದೇನು? ಇಷ್ಟು ದಿನ ಎಡಪಕ್ಷಗಳು ಸುಮ್ಮನಿದ್ದವರು ದಿಢೀರಂತ ವಿಜಯ್ಗೆ ಸಪೋರ್ಟ್ ಮಾಡಿದ್ಯಾಕೆ? ಎಲ್ಲಕ್ಕಿಂತ ಮುಖ್ಯವಾಗಿ ವಿಜಯ್ ಆಡಳಿತ ಹೇಗಿರುತ್ತೆ? ಇಲ್ಲಿ ಆ್ಯಕ್ಷನ್ ಕಟ್ ಹೇಳೋಕೆ ಡೈರೆಕ್ಟರ್ ಇರಲ್ಲ, ಕಥೆಗಾರ ಇರಲ್ಲ, ಸ್ಕ್ರಿಪ್ಟ್ ಬರ್ಕೊಡೋಕೆ. ಎಲ್ಲವನ್ನ CM ಆಗಿ ವಿಜಯ್ ಅವರೇ ನಾಜೂಕಾಗಿ ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಸೊ ವಿಜಯ್ ಮುಂದಿರೋ ಚಾಲೆಂಜಸ್ ಏನು? ಚಿನ್ನ, ಫ್ರೀ ಗ್ಯಾಸ್ ಅಂತ ಭರವಸೆಗಳನ್ನು ಹೆವಿ ಕೊಟ್ಟಿದ್ದ ವಿಜಯ್ ಹೇಗೆ ಎಲ್ಲವನ್ನ ನಿಭಾಯಿಸ್ತಾರೆ? ಬನ್ನಿ ನೋಡ್ತಾ ಹೋಗೋಣ. ಕೊನೆಗೂ ದಕ್ಕಿತು ಮ್ಯಾಜಿಕ್ ನಂಬರ್. ಕೈ ಮತ್ತು ಎಡಪಕ್ಷಗಳ ಡೀಲ್ ಏನು? ಸ್ನೇಹಿತರೆ, ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತಕ್ಕೆ ಬೇಕಿರೋ ನಂಬರ್ 118. ವಿಜಯ್ ಅವರ TVK ಪಾರ್ಟಿದು 108. ಆದರೆ ವಿಜಯ್ ಒಂದು ಸೀಟು ಬಿಟ್ಕೊಡ್ಬೇಕಾಗಿರೋದ್ರಿಂದ, 2ರಲ್ಲಿ ಗೆದ್ದಿರೋದ್ರಿಂದ ಅವರ ಬಲ ಈಗ 107 ಅಂತ ಅನ್ಕೊಳ್ಳಿ. ಬಹುಮತಕ್ಕಿನ್ನೂ 11 ಬೇಕು. ಇಷ್ಟು ದಿನ 11 ಸ್ಥಾನಗಳಿಗಾಗಿ ವಿಜಯ್ ಹರಸಾಹಸ ಪಡ್ತಾ ಇದ್ರು. ಎಲ್ಲ ಕಡೆ ಸಂಪರ್ಕ ಮಾಡಿ ರಾಜ್ಯಪಾಲರ ಬಳಿ 2 ಸಲ ಹೋಗಿ ಬರಿಗೈಲಿ ವಾಪಸ್ ಆಗಿದ್ರು. ಕಾಂಗ್ರೆಸ್ನವರು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು, ಆದರೆ ಅವರ ಜಸ್ಟ್ 5 ಸೀಟ್ಸ್ ಮಾತ್ರ ಸಾಲ್ತಿರಲಿಲ್ಲ. ಹೀಗಾಗಿ ವಿಜಯ್ ಕಮ್ಯುನಿಸ್ಟ್ ಪಕ್ಷಗಳ ಬೆಂಬಲ ಬೇಕಾಗಿತ್ತು ಅವರಿಗೆ. ಆದರೆ ಕಮ್ಯುನಿಸ್ಟರು ಬಾಯಿನೇ ಬಿಡ್ತಿರ್ಲಿಲ್ಲ, ಸುಮ್ಮನಿದ್ರು. ಇಷ್ಟು ವರ್ಷ DMK ಜೊತೆಗಿದ್ದು ಸಡನ್ನಾಗಿ ವಿಜಯ್ ಜೊತೆಗೆ ಹೆಂಗೆ ಹೋಗೋದು ನಾವು? DMK ಕೈ ಕೊಟ್ಟಂಗಾಗುತ್ತಲ್ಲ ಅಂತ ಕಾಂಗ್ರೆಸ್ಗಿಂತ ಒಂಚೂರು ಜಾಸ್ತಿ ಥಿಂಕ್ ಮಾಡಿದ್ರು ಲೆಫ್ಟ್ ಪಾರ್ಟೀಸ್. ಸ್ಟಾಲಿನ್ ಕೂಡ ಈ ಎಡಪಕ್ಷದ ನಾಯಕರನ್ನ ತಮ್ಮ ಮನೆ ಕರೆದು ಮಾತುಕತೆ ಮಾಡಿದ್ರು, ಹೋಗ್ಬೇಡ್ರಿ ಅಂತ. ಹೀಗಾಗಿ ಸರ್ಕಾರ ಆಗಲ್ವೇನೋ ಹಾಗಾದ್ರೆ ಅನ್ನೋ ಸಿಚುವೇಶನ್ ಇತ್ತು. ಆದರೆ ಕಡೆಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ ಅಂತ CPI CPM ಪಕ್ಷಗಳು ಘೋಷಣೆ ಮಾಡಿದ್ದಾರೆ. VCK ಕೂಡ ವಿಜಯ್ಗೆ ಬೆಂಬಲ ಕೊಟ್ಟಿದೆ. ಅಂದಹಾಗೆ ಕಮ್ಯುನಿಸ್ಟ್ ಪಕ್ಷಗಳು ಮತ್ತು VCK ಬಳಿ ತಲಾ 2 ಸ್ಥಾನ ಇವೆ. ಸೊ ವಿಜಯ್ರ 107, ಕಾಂಗ್ರೆಸ್ನ 5, ಈ ಪಕ್ಷಗಳ 6 ಸದಸ್ಯರು ಸೇರಿದ್ರೆ ಬಹುಮತ ಬಂದಾಗುತ್ತೆ ಇಲ್ಲಿ. ಆದರೆ ಇಲ್ಲೊಂದು ಹೊಸ ಟ್ವಿಸ್ಟ್ ಕೂಡ ಇದೆ. ಈ ಸಲ NDA ಕೂಟದಲ್ಲಿದ್ದ TTV ದಿನಕರನ್ ಪಕ್ಷ ಕೂಡ ವಿಜಯ್ಗೆ ಬೆಂಬಲ ಘೋಷಿಸಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ವಿಜಯ್ಗೆ ಸಪೋರ್ಟ್ ಮಾಡಿದೆ. ಈ ಮೂಲಕ ವಿಜಯ್ ಕೂಟದ ಸೀಟು 121ಕ್ಕೆ ಏರಿಕೆಯಾಗಿದೆ. ಸೊ ಇಲ್ಲಿ ಮೇಲ್ನೋಟಕ್ಕೆ ಬೇಷರತ್ ಬೆಂಬಲ, ಅನ್ಕಂಡೀಷನಲ್ ಸಪೋರ್ಟ್ ಅಂತ ಕಮ್ಯುನಿಸ್ಟ್ ಪಾರ್ಟಿಗಳು ಹೇಳ್ತಿವೆ. ಆದರೆ ಇದು ಫ್ರೀ ಆಗಿ ಸಿಕ್ಕಿರೋದಲ್ಲ. ಇದರ ಹಿಂದೆ ದೊಡ್ಡ ಬಾರ್ಗೇನಿಂಗ್ ನಡೆದಿದೆ ಅಂತ ಹೇಳಲಾಗ್ತಿದೆ. ಈ ಹಿಂದೆ DMK ಯೊಂದಿಗೆ ಫ್ರೆಂಡ್ಶಿಪ್ನಲ್ಲಿದ್ದ ಕಾಂಗ್ರೆಸ್ ಈಗ ವಿಜಯ್ ಕ್ಯಾಬಿನೆಟ್ನಲ್ಲಿ 3 ಮಂತ್ರಿ ಸ್ಥಾನ, ಲೋಕೋಪಯೋಗಿಯಂತಹ ಪ್ರಭಾವಿ ಖಾತೆ ಹಾಗೂ ಸ್ಪೀಕರ್ DCM ಪೋಸ್ಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದೆ. ಎಡಪಕ್ಷಗಳು ಕೂಡ ಕಾರ್ಮಿಕ, ಕೃಷಿ ಖಾತೆಗಳ ಮೇಲೆ ಕಣ್ಣಿಟ್ಟಿವೆ. ಸದ್ಯ ಉಳಿದ ಪಕ್ಷಗಳ ಬೇಡಿಕೆ ಏನು ಇನ್ನೂ ಕೂಡ ರಿವೀಲ್ ಆಗಿಲ್ಲ. ತಮಿಳುನಾಡಿನಲ್ಲಿ 35 ಶಾಸಕರು ಮಂತ್ರಿಗಳಾಗೋಕೆ ಅವಕಾಶ ಇದೆ. ಈ 35ರ ಪೈಕಿ ಮಿತ್ರರಿಗೆ ವಿಜಯ್ ಎಷ್ಟು ಹಂಚ್ತಾರೆ ಅಂತ ನೋಡಬೇಕಾಗಿದೆ. ವಿಜಯ್ ಮುಂದಿದೆ ದೊಡ್ಡ ಸವಾಲು. ವಿಜಯ್ ಈಗ CM ಆಗಿ ಪ್ರಮಾಣ ವಚನ ತಗೊಳ್ತಾರೆ, ಆದರೆ ನಂತರ ಅಸಲಿ ಆಟ ಶುರುವಾಗುತ್ತೆ. ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕೂ ಮುನ್ನ ಸರ್ಕಾರಗಳು ಬಂದು ಏನು ಸ್ಕೀಮ್ ಕೊಡ್ತಾವೆ ಅಂತ ಹೇಳಿ ಲೈಫಲ್ಲಿ ವೆಯ್ಟ್ ಮಾಡ್ತಾ ಕೂರಕ್ಕಾಗೋದಿಲ್ಲ. ನಮ್ಮ ಪ್ರೊಟೆಕ್ಷನ್ ನಾವು ನೋಡ್ಕೊಳ್ಳೇಬೇಕಲ್ವಾ. ಹಾಗಾಗಿ ಸ್ನೇಹಿತರೆ, ಬೇಸಿಕ್ ಏನು ಹೇಳಿ, ಬೇಸಿಕ್ ಪ್ರೊಟೆಕ್ಷನ್ ಪ್ಲಾನ್ಸ್ ಯಾವುದು? ಹೆಲ್ತ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಅನಿವಾರ್ಯ, ಹಾಗೆ ಟರ್ಮ್ ಇನ್ಶೂರೆನ್ಸ್. ಇದು 2 ಮಾಡಿಸಿದಾಗ ಎಮರ್ಜೆನ್ಸಿ ಹಾಗೂ ಅನಿರೀಕ್ಷಿತ ಘಟನೆಗಳಿಂದ ಫ್ಯಾಮಿಲಿಗೆ, ನಿಮಗೆ ಹೆಲ್ತ್ನ ಭದ್ರತೆ, ಹೆಲ್ತ್ ಇನ್ಶೂರೆನ್ಸ್ ಇದ್ದಾಗ ಹಾಸ್ಪಿಟಲ್ ಬಿಲ್ನ ಭಯ ಇರೋದಿಲ್ಲ. ನೀವು 10 ಲಕ್ಷಕ್ಕೋ 15 ಲಕ್ಷಕ್ಕೋ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಪ್ ಟು ದ್ಯಾಟ್ ಅಮೌಂಟ್ ನೀವು ಯಾವುದೇ ಬೆಸ್ಟ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್ಸಲ್ಲಿ, ಬೆಸ್ಟ್ ಆಫ್ ದಿ ಬೆಸ್ಟ್ ಸರ್ಜನ್ಸ್ ಹತ್ರ ಅಥವಾ ಡಾಕ್ಟರ್ಸ್ ಹತ್ರ ಟ್ರೀಟ್ಮೆಂಟನ್ನು ಫ್ರೀಯಾಗಿ ಪಡಿಬೋದು. ಅದೊಂಥರ ಹೆಲ್ತ್ನ ಸೆಕ್ಯೂರಿಟಿ. ಹಾಗೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಾಗ ದುಡಿಯೋ ವ್ಯಕ್ತಿಯನ್ನು ಫ್ಯಾಮಿಲಿ ಕಳ್ಕೊಂಡ್ರೆ, ನೀವು 1 ಕೋಟಿಗೋ 2 ಕೋಟಿಗೋ ಮಾಡಿಸಿದ್ರೆ ಅಷ್ಟು ಅಮೌಂಟ್ ಟ್ಯಾಕ್ಸ್ ಫ್ರೀಯಾಗಿ ಲಮ್ಸಮ್ಮಲ್ಲಿ ಒಂದು ಶಾರ್ಟ್ನಲ್ಲಿ ಫ್ಯಾಮಿಲಿಗೆ ಸಿಗುತ್ತೆ. ಅವರ ಮುಂದಿನ ಜೀವನಕ್ಕೆ ಆರ್ಥಿಕ ಭದ್ರತೆ ಸಿಗುತ್ತೆ. ಸೊ 2ರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಬನ್ನೀಗ ಮುಂದುವರಿಯೋಣ. ಸ್ನೇಹಿತರೆ, ವಿಜಯ್ ಈಗ ಚುನಾವಣಾ ಪ್ರಣಾಳಿಕೆಯಲ್ಲಿ ದೊಡ್ಡ ಭರವಸೆಗಳನ್ನು ಕೊಟ್ಟಿದ್ದಾರೆ. ತಮಿಳುನಾಡು ರಾಜ್ಯದ ಮೇಲೆ ಬರೋಬ್ಬರಿ 10 ಲಕ್ಷ ಕೋಟಿ ರೂಪಾಯಿಗೂ ಸಾಲ ಇದೆ. ಇದು ರಾಜ್ಯದ ಒಟ್ಟು GDPಯ 26.4%. ಅಂದರೆ ರಾಜ್ಯ ಪ್ರೊಡ್ಯೂಸ್ ಮಾಡೋ ಪ್ರತಿ 100 ರೂಪಾಯಿಯಷ್ಟು ಸರಕು ಸೇವೆಯಲ್ಲಿ ಅದರ ಮೇಲೆ 26 ರೂಪಾಯಿ ಸಾಲ ಮಾಡಿದ್ದಾರೆ. ಸದ್ಯ ತಮಿಳುನಾಡಿನ ಬಜೆಟ್ 4.5 ಲಕ್ಷ ಕೋಟಿ ಇದೆ. ಇದರಲ್ಲಿ ಉದ್ಯೋಗಿಗಳ ಸಂಬಳ, ಭತ್ಯೆಗೆ ಸಾಕಷ್ಟು ಹಣ ಹೋಗುತ್ತೆ. ಈ ನಡುವೆ ವಿಜಯ್ ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ವರ್ಷಕ್ಕೆ 6 ಗ್ಯಾಸ್ ಸಿಲಿಂಡರ್ ಫ್ರೀ, ಮದುವೆ ಆಗೋರಿಗೆ 8 ಗ್ರಾಮ್ ಚಿನ್ನ, ಗೋಲ್ಡ್ ಈ ಹೈ ರೇಟಲ್ಲಿ. ಯುವಕರಿಗೆ ವರ್ಷಕ್ಕೆ 15,000 ರೂಪಾಯಿ ದುಡ್ಡು. ಈ ಯೋಜನೆಗಳಿಗೇನೆ ಸರ್ಕಾರಕ್ಕೆ ಏನಿಲ್ಲ ಅಂದರೂ ಪ್ರತಿ ವರ್ಷ 1 ಲಕ್ಷ ಕೋಟಿ ರೂಪಾಯಿವರೆಗೂ ಖರ್ಚಾಗುತ್ತೆ.
ಸೊ ಈ ಉಚಿತ ಯೋಜನೆಗಳಿಗೆ 1,00,000 ಕೋಟಿ ರೂಪಾಯಿ ಕೊಟ್ಟರೆ ಮೂಲ ಸೌಕರ್ಯಕ್ಕೆ ದುಡ್ಡೆಲ್ಲಿಂದ ತರ್ತಾರೆ ಅನ್ನೋ ಪ್ರಶ್ನೆಯನ್ನು ಕೆಲವರು ಕೇಳ್ತಿದ್ದಾರೆ. ರೈತರಿಗೆ, ವೃದ್ಧರಿಗೆ ಕೊಡೋ ಪಿಂಚಣಿಗೆ ದುಡ್ಡು ಬೇಕಲ್ವಾ, ಅದು ಜಾಸ್ತಿ ಕೊಡ್ತೀನಿ ಅಂತ ಹೇಳಿದಾರಲ್ವಾ. ಹಾಗೆ ಇನ್ನೂ ಸಾಕಷ್ಟು ಜನಪ್ರಿಯ ಘೋಷಣೆಗಳಿವೆ. ದಿನಮಲರ್ ಪತ್ರಿಕೆ ರಿಪೋರ್ಟ್ ಪ್ರಕಾರ ವಿಜಯ್ ಕೊಟ್ಟಿರೋ ಭರವಸೆಗಳನ್ನು ಎಲ್ಲ ಫುಲ್ಫಿಲ್ ಮಾಡಬೇಕು ಅಂದರೆ ತಮಿಳುನಾಡಿಗೆ 12,00,000 ಕೋಟಿ ರೂಪಾಯಿ ಬೇಕು. ತಮಿಳುನಾಡು ಬಜೆಟ್ಗಿಂತ 3 ಪಟ್ಟು ಹೆಚ್ಚು. ಸೊ ವಿಜಯ್ ಇದನ್ನು ಹೇಗೆ ಮಾಡ್ತಾರೆ ಅನ್ನೋ ಕುತೂಹಲ ಇದೆ. ಇರೋ 600 ಕೋಟಿ ರೂಪಾಯಿ ದುಡ್ಡಲ್ಲಿ 213 ಕೋಟಿ ರೂಪಾಯಿನ ಸೇವಿಂಗ್ಸ್ ಅಕೌಂಟಲ್ಲಿ 2% ಬಡ್ಡಿಗೆ ಬಿಟ್ಟಿರೋ ವ್ಯಕ್ತಿ ವಿಜಯ್ ಆರ್ಥಿಕತೆಯನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋ ಪ್ರಶ್ನೆಯನ್ನು ಕೇಳಲಾಗ್ತಿದೆ. ಅಷ್ಟೇ ಅಲ್ಲ, ಇದು ಆರ್ಥಿಕ ವಿಚಾರ ಆಯಿತು. ರಾಜಕೀಯ ನೋಡಿ, CM ಕುರ್ಚಿ ಅನ್ನೋದು ವಿಜಯ್ಗೆ ಹೂವಿನ ಹಾಸಿಗೆ ಥರ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟು ಬೆಂಬಲ ಕೊಟ್ಟಿರೋದು ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಆಧಾರದ ಮೇಲೆ. ಅಂದರೆ ವಿಜಯ್ ತಮಗೆ ಇಷ್ಟ ಬಂದಂಗೆ ಇಂಡಿಪೆಂಡೆಂಟಾಗಿ ಬೇಕಾಗಿದ್ದನ್ನು ಮಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಕಾಂಗ್ರೆಸ್ನವ್ರನ್ನ ನೈಸ್ ಮಾಡಿಕೊಂಡು, ಎಡಪಕ್ಷಗಳ ಹತ್ರ ಮಾತಾಡಿಕೊಂಡು, ಸ್ವಲ್ಪ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಹಾಕ್ಕೊಂಡು, ಅವರಿಲ್ಲಾಂದರೆ ಬೆಂಬಲ ವಾಪಸ್ ಪಡಿತೀವಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ಲ, ಅದೆಲ್ಲ ಇವರು ಮೈಂಡಲ್ಲಿ ಇಟ್ಕೊಂಡೆ ಕೆಲಸ ಮಾಡಬೇಕಾಗುತ್ತೆ. ಮಿತ್ರರು ಬಿಡಿ, ನೆಕ್ಸ್ಟ್ ಈಗ ಶತ್ರುಗಳ ಕಡೆ ಬನ್ನಿ. ವಿಜಯ್ ರಾಜಕೀಯಕ್ಕೆ ಹೊಸಬರು. ಮುಂದಿರೋದು ಯಾರು? ಸ್ಟಾಲಿನ್ ಮತ್ತು ಎಡಪ್ಪಡಿ ಪಳನಿಸ್ವಾಮಿ ಅನ್ನೋ ಇಬ್ಬರು ಘಟಾನುಘಟಿಗಳು. ಅವ್ರನ್ನ ಫೇಸ್ ಮಾಡಬೇಕು. BJP ಅಣ್ಣಾಮಲೈ ಇರ್ತಾರೆ. ಗ್ರಾಮ ಪಂಚಾಯಿತಿ, ಕಾರ್ಪೊರೇಷನ್, ಲೋಕಲ್ ಬಾಡಿ ಮತ್ತು ಕಾರ್ಮಿಕ ಸಂಘಟನೆಗಳಲ್ಲಿ ಅಲ್ಲಿ DMK, ಅಣ್ಣಾ DMK ಸಿಕ್ಕಾಪಟ್ಟೆ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ತಮಿಳುನಾಡಿನಲ್ಲಿ ಜಾತಿ ರಾಜಕೀಯ ಬಹಳ ಇದೆ. ವನ್ನಿಯಾರ್, ದೇವರ್, ಗೌಂಡರ್ ಈ ಕಮ್ಯುನಿಟಿಗಳ ವೋಟ್ ಬ್ಯಾಂಕ್ ಈಗಲೂ ಹಳೆ ಪಕ್ಷಗಳ ಕಂಟ್ರೋಲ್ನಲ್ಲಿವೆ. ಸ್ಟಾಲಿನ್ ಮತ್ತು ಎಡಪ್ಪಡಿ ಅಸೆಂಬ್ಲಿಯ ಒಳಗೂ ಹೊರಗೂ ವಿಜಯ್ ಸರ್ಕಾರದ ವಿರುದ್ಧ ದೊಡ್ಡ ಆರ್ಭಟವನ್ನು ಇಡ್ತಾರೆ. ಆಡಳಿತ ಯಂತ್ರವನ್ನೇ ಸ್ತಬ್ಧ ಮಾಡಬಲ್ಲ ತಾಕತ್ತು ಅವ್ರಿಗಿದೆ. ಸೊ ಅವ್ರನ್ನ ಹೇಗೆ ಫೇಸ್ ಮಾಡ್ತಾರೆ, ಅದು ದೊಡ್ಡ ಚಾಲೆಂಜ್ ವಿಜಯ್ಗೆ. ಹಾಗೆ ಸಿಸ್ಟಮಿಕ್ ಚಾಲೆಂಜ್ ಇದೆ. ಕಳೆದ 50 ವರ್ಷಗಳಿಂದ ತಮಿಳುನಾಡಿನ ನೌಕರಶಾಹಿ DMK ಅಥವಾ ಅಣ್ಣಾ DMK ಕಂಟ್ರೋಲ್ನಲ್ಲಿ ಬೆಳೆದಿದೆ. ಈಗ ಹೊಸದಾಗಿ ಬಂದಿರೋ ವಿಜಯ್ ಈ ಹಳೆ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಬೇಕು ಅಥವಾ ಅದನ್ನು ಬ್ರೇಕ್ ಮಾಡಿ ತಮಗೆ ಬೇಕಾದ ಭ್ರಷ್ಟಾಚಾರ ಇಲ್ಲದ IAS IPSಗಳನ್ನು ಒಂದು ಆಪ್ತ ಅಥವಾ ನಿಷ್ಠಾವಂತ ಅಧಿಕಾರಿಗಳ ತಂಡವನ್ನು ಕಟ್ಟಬೇಕು. ಜೊತೆಗೆ ಸ್ಟಾಲಿನ್ ಭ್ರಷ್ಟಾಚಾರಿ ಅಂತ ಪದೇ ಪದೇ ಹೇಳ್ತಿದ್ರು. ಸೊ ಅದನ್ನು ಹೆಂಗೆ ಎಂಡ್ ಮಾಡ್ತಾರೆ, ಅದ್ಮೇಲೆ ತನಿಖೆ ಮಾಡ್ತಾರಾ, ಶಿಕ್ಷೆ ಕೊಡಿಸ್ತಾರಾ, ಇವರು ಭ್ರಷ್ಟಾಚಾರ ಇಲ್ದಂಗೆ ಹೇಗೆ ಕೆಲಸ ಮಾಡ್ತಾರೆ, ಅದು ಈಗಿರುವಂಥ ಕುತೂಹಲ. ಈ ಸಲ ವಿಜಯ್ಗೆ ಹೆಚ್ಚು ಓಟ್ ಹಾಕಿರೋದು ಯೂತ್, ವಿದ್ಯಾರ್ಥಿಗಳು. ತಮಿಳುನಾಡಲ್ಲಿ ನೀಟ್ ಪರೀಕ್ಷೆ ವಿರುದ್ಧ ದೊಡ್ಡ ಜನಾಕ್ರೋಶ ಇದೆ. ಅನಿತಾ ಅನ್ನೋ ಪ್ರತಿಭಾವಂತ ವಿದ್ಯಾರ್ಥಿನಿ ತಮ್ಮ ಲೈಫನ್ನೇ ಎಂಡ್ ಮಾಡ್ಕೊಂಡ ಮೇಲಂತೂ ತಮಿಳುನಾಡಿನಲ್ಲಿ ನೀಟ್ ದೊಡ್ಡ ಎಮೋಷ್ನಲ್ ಇಶ್ಯೂ. ವಿಜಯ್ ಇದರ ವಿರುದ್ಧವೂ ಮಾತಾಡಿದರು, ನೀಟ್ ಕ್ಯಾನ್ಸಲ್ ಮಾಡ್ತೀನಿ ಅಂತ. ಸೊ ಅದರ ಅರ್ಥ ಏನು? ಕೇಂದ್ರ ಸರ್ಕಾರದೊಂದಿಗೆ ಕುಸ್ತಿಗಿಳಿಬೇಕಾಗತ್ತೆ ಅವ್ರಿಗೆ. ಅಗೇನ್ ಕೇಂದ್ರ ಸರ್ಕಾರದೊಂದಿಗೆ ಕೋಆಪರೇಷನ್ ಹೇಗೆ ಮೇಂಟೈನ್ ಮಾಡ್ತಾರೆ? ಹಾಗಾದರೆ ಏನು? ಮದ್ಯ ನಿಷೇಧ. ತಮಿಳುನಾಡಿನ ಅತಿ ದೊಡ್ಡ ಸಮಸ್ಯೆ ಅಂದರೆ ಮೂಲೆಯಲ್ಲಿರೋ ಸರ್ಕಾರಿ ಎಣ್ಣೆ ಅಂಗಡಿಗಳು. ವಿಜಯ್ ತಾವು ಅಧಿಕಾರಕ್ಕೆ ಬಂದರೆ ಮದ್ಯ ನಿಷೇಧ ಮಾಡ್ತೀವಿ ಅಂಥೇಳಿ ಇಂಡೈರೆಕ್ಟಾಗಿ ಹೇಳಿದರು, ಕ್ಲಿಯರ್ ಕಟ್ಟಾಗಿ ಹೇಳಿರಲಿಲ್ಲ. ಸ್ಟಾಲಿನ್ ಸರ್ಕಾರ ಮದ್ಯದ ಅಂಗಡಿಗಳನ್ನು ಭ್ರಷ್ಟಾಚಾರಕ್ಕೆ ಬಳಸ್ಕೊಳ್ತಿದೆ ಅಂತ ಹೇಳಿದರು. ಸೊ ಅದನ್ನು ಹೇಗೆ ವಿಜಯ್ ಕ್ಲೀನಪ್ ಮಾಡ್ತಾರೆ? ಇಲ್ಲಿರೋ ಟ್ವಿಸ್ಟ್ ಏನು ಗೊತ್ತಾ? ತಮಿಳುನಾಡಿಗೆ ಅತಿ ಹೆಚ್ಚು ಆದಾಯ ಕೊಡೋದೇ ಮದ್ಯ ಮಾರಾಟ. ಇದನ್ನು ಕ್ಲೋಸ್ ಮಾಡಿದ್ರೆ ಅವ್ರು ಕೊಟ್ಟಿರೋ ಗ್ಯಾರಂಟಿಗಳಿಗೆ ದುಡ್ಡೆಲ್ಲಿಂದ? ಹಾಗೆ ತಮಿಳುನಾಡು ದೇಶದ ಆರ್ಥಿಕತೆಯ ಎಂಜಿನ್, ಉದ್ಯೋಗ ಸೃಷ್ಟಿಯ ಎಂಜಿನ್, ಅದನ್ನು ಕೂಡ ಡಲ್ ಆಗದಿರಂಗೆ ನೋಡ್ಕೊಳ್ಬೇಕು. ಸೊ ಸಾಕಷ್ಟು ಚಾಲೆಂಜಸ್ ಇದೆ. ವಿಜಯ್ ಅವರಿಗೆ ಇಷ್ಟೆಲ್ಲ ಇಂಟೆಲೆಕ್ಚುವಲ್ ಅಬಿಲಿಟಿ ಇದೆಯಾ? ಅದನ್ನು ಗೇಜ್ ಮಾಡೋಣ ಅಂದರೆ ಅವರು ಯಾರಿಗೂ ಇಂಟರ್ವ್ಯೂ ಕೊಡಲ್ಲ, ಪ್ರಶ್ನೆಗಳನ್ನು ಎದುರಿಸಲಿಲ್ಲ. ಇದುವರೆಗೂ ಅದನ್ನು ಮಾಡಿಲ್ಲ. ಅವರು ಮುಂದೆ ಮಾಡ್ಬೋದೇನೋ ಗೊತ್ತಿಲ್ಲ. ಇದುವರೆಗೂ ಕೂಡ ಅವರು ತಲೆ ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ ಎಲೆಕ್ಷನ್ ಟೈಮ್ನಲ್ಲೂ ಕೂಡ ಇಂಟರ್ವ್ಯೂ ಕೊಟ್ಟಿಲ್ಲ. ಮೋದಿ, ರಾಹುಲ್ ಗಾಂಧಿನೂ ಇಂಟರ್ವ್ಯೂ ಕೊಡಲ್ಲ. ಆವಾಗ ಕೊಟ್ಟಿದ್ದಾಯ್ತು, ಇತ್ತೀಚೆಗೆ ಯಾರು ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ಎಲೆಕ್ಷನ್ ಟೈಮ್ನಲ್ಲಾದರೂ ಸ್ವಲ್ಪ ಕೊಡ್ತಾರೆ. ಇವ್ರು ರ್ಯಾಲಿ ಮಾಡೋದು ಬಿಟ್ಟರೆ ಇಂಟರ್ವ್ಯೂಗಳನ್ನೇ ಕೊಡಲ್ಲ, ಪ್ರಶ್ನೆಗಳನ್ನೇ ಫೇಸ್ ಮಾಡಲ್ಲ ವಿಜಯ್. ಇಲ್ಲಿವರೆಗೂ ಮಾಡಿಲ್ಲ. ಹಾಗಾಗಿ ನಮಗೆ ಗೊತ್ತಿಲ್ಲ ಅವ್ರದ್ದು ವರ್ಕಿಂಗ್ ಹೇಗಿದೆ, ಅವ್ರ ಥಾಟ್ ಪ್ರೊಸೆಸ್ ಹೇಗಿದೆ ಅಂಥೇಳಿ. ಇದೆಲ್ಲ ನೋಡಬೇಕು ಸ್ನೇಹಿತರೆ. ಇದೆಲ್ಲ ಚಾಲೆಂಜಸ್ ಅವ್ರ ಮುಂದಿರೋದು. ನಿಮಗೇನಿಸುತ್ತೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಟರ್ಮ್ ಇನ್ಶೂರೆನ್ಸ್ನ ಲಿಂಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ಬೇಸಿಕ್ ಪ್ರೊಟೆಕ್ಷನನ್ನು ನೀವು ಒದಗಿಸ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.